ಆಯ್ತಮ್ಮ ಈಗ ಎಷ್ಟು ದೋಸೆ ತಿನ್ನಕ್ ಕುಂತೀನಂತಂದ್ರೆ ನಾನು ಆಯ್ತು ಇನ್ನ ಒಂದ್ 2-3 ತಿಂಗಳ ತಲೆ ಚಟ್ಟಿಡಿಬೇಕು. ದೇವ್ಗ್ ನಾ ಬಾಳ್ ಬೈತಾರ, ನನಗ್ ನಾ ಬಾಳ್ ಬೈತಾರ, ಶಿವ್ಯಾಗ್ ನಾ ಬಾಳ್ ಬೈತಾರ, ಕುಡ್ಡಿಗೆ ಬಾಳ್ ಬೈತಾರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವಾಗ ರೂಮಿಂದ ಎದ್ದು ಸೀದಾ ಮನೆಗೆ ಹೊಂಟೀನಿ. ಇವತ್ತು ಸಂಡೇ ಹೊರಗೆ ತಗೋಬೇಕಂತ ಪ್ಲಾನ್ ಮಾಡೀನಿ. ಸೊ ಹಂಗಾಗಿ ಸ್ವಲ್ಪ ಜಲ್ದಿ ಮಾರ್ನಿಂಗ್ ಎದ್ದು ಸೀದಾ ಮನೆಗೆ ಹೋಗಿ ಸ್ನಾನ ಮಾಡಿ ದೇವ್ರಿಗೆ ಹೋಗ್ಬೇಕು. ಲೆಟ್ಸ್ ಗೋ ಗಾಯ್ಸ್. ಮೈ ತೊಳ್ಕಕ್ಕೆ ನೀರು ಇಡಕ್ಕೆ ಕುಂತು ನೋಡ್ರಿ. ಚೆಲ್ಲಿದಪ್ಪ ಇಷ್ಟು ಫುಲ್ಲು ತುಂಬ್ಸ್ಯಾರ ನೋಡ್ರಿ ಪೂರ. ಇದ್ರನ್ನ ಒಂದು ಚೂರು ಒಂದು ಹನಿ ಇರಲ್ಲ ಸ್ಪಿಚ್ ಹಾಕಿ ಒಂದು 5 ನಿಮಿಷದಾಗ ಬ್ರಷ್ ಮಾಡಿ ಮತ್ತಿಂದ್ರ ನಾನು ಶರ್ಟು ಮತ್ತು ಪ್ಯಾಂಟು ಐರನ್ ಮಾಡ್ಬೇಕಂತ ಮಾಡಿದ್ದೆ. ಮತ್ತು ಕೌದಿ ಕುಂತಾರ ಹೆಂಗೆ ಮಾಡ್ಬೇಕು ಇನ್ನು ನೋಡಬೇಕು. ಬ್ರಷ್ ಮಾಡ್ಬೇಕು ಗಾಯ್ಸ್. ಐರನ್ ಮಾಡಕ್ಕೆ ಕುಂತೀನಿ. ಐರನ್ ಮಾಡಿ ಸ್ನಾನ ಮಾಡಿ ದೇವ್ರಿಗೆ ಹೋಗ್ಬೇಕು ಗಾಯ್ಸ್. ರೆಡಿ ಇದೆ ಫುಲ್ಲು ಫ್ರೆಶ್ ಆಗಿ ಡ್ರೆಸ್ ಮಾಡ್ಕೊಂಡು ಸೀದಾ ಇವಾಗ ಹೋಗ್ಬೇಕು. ನಮ್ಮ ಮನ್ಯಾಗ ದೋಸೆ ಮಾಡಕ್ಕೆ ಕುಂತಾರ. ಇವಾಗ ದೋಸೆದಿಟ್ಟು ಸ್ವಲ್ಪ ಇದು ನಮ್ಮ ಯಾರ ಮನೆಗೆ ಕೊಡ್ಬೇಕು. ಯಾಕಂತಂದ್ರೆ ಅವ್ರನ್ನ ಮಾಡ್ಕೊಂಡು ತಿನ್ನಲಿ ಅಂತ, ಇಲ್ಲಂತಂದ್ರೆ ನಮ್ಮ ಮನೆಗೆ ಬರ್ತಾರಂತ. ಸೊ ಸ್ವಲ್ಪ ನಮ್ಮ ಮನೆ ಕೆಲಸ ಭಾಳ ನಡೆದ. ನಮ್ಮ ತಂಗಿದು, ನಮ್ಮ ಅಕ್ಕನ, ಇದು ನಮ್ಮ ತಾಯಿದು. ಹಂಗಾಗಿ ಸೊ ಅವ್ರಿಗೆ ಸ್ವಲ್ಪ ಇಟ್ಟು ಕಳ್ಸಕ್ಕಂತಾರ. ಅದು ದೋಸೆ ಹಿಂಗೆ ಮಾಡ್ಕೊಂಡು ಇದು ಹಿಂಗೆ ಹಾಕಿ ಮಾಡ್ಕಲ್ಲ, ಅದು ಒಯ್ದು ಕೊಡತ್ನಿ. ಒಯ್ದು ಕೊಟ್ಟು ಸೀದಾ ದೇವ್ರಿಗೆ ಹೋಗ್ಬೇಕು. ಇದು ಪವರ್ ಬ್ಯಾಂಕ್ ಸ್ವಲ್ಪ ಚಾರ್ಜ್ ಇಟ್ಟು, ಯಾಕಂದ್ರೆ ಮಧ್ಯಾಹ್ನ ರೀಲ್ಸ್ ಮಾಡೋದಲ್ಲ. ಹಂಗಾಗಿ ಚಾರ್ಜ್ ಇಟ್ಟು ತೊಗೊಂಡು ನೋಡ್ರಿ ಈ ಕೇಟ್ಲೆಗಾದ ಸೀದಾ ನಮ್ಮ ಆಯರ್ ಮನೆಗೆ ಒಯ್ದು ಕೊಡ್ಬೇಕಿದ್ರನ್ನ ಗಾಯ್ಸ್. ನಮ್ಮ ಆಯರ್ ಮನೆಗೆ ಹೊಂಟಿ ನೋಡ್ರಿ. ಯಾಕೆ ಬಂದ್ರಿ ಅವಳ? ಯಾಕೆ ಬಂದ್ರಿ? ಯಾಕೆ ಕರೆ ಹೇಳ್ರಿ, ಎಲ್ಲಿ ಹೊಂಟ್ರಿ? ಬರ್ರಿ ಸಾಕು. ಡ್ಯಾನ್ಸ್ ಮಾಡ್ತಾರಂತ. ಇಷ್ಟು ಮುಂಜಾನೆ ಡ್ಯಾನ್ಸ್ ಮಾಡ್ತದ ನಿಮ್ಮದು ಕತ್ತಿಗೊಳೆ. ಇದ್ಗ ಇಟ್ಟು ಕಳಿಸ್ಯಾರ ದೋಸೆ ದಟ್ಟು ಎಲ್ಲಿಡನೆ ಗಾಯ್ಸ್. ಇವಾಗ ಯಾರ ಮನ್ಯಾಗ ಇಲ್ಲಿ ಸಿಲಿಂಡರ್ ಮುಂದೆ ಇಟ್ಟು ಆಯ್ತು ಹೋಗ್ಬೇಕು ಇವಾಗ ದೇವ್ರಿಗೆ. ಯವ್ವ ಚಂದ ಇಟ್ಟು ನೋಡ್ರಿ. ರೊಟ್ಟಿ ಮಾಡ ನಡದ ಮುಂಜಾನೆ. ಈ ಕಡೆ ದ್ವಾಸೆ ಆ ಕಡೆ ತಿಂತಾರೋ, ಈ ಕಡೆ ರೊಟ್ಟಿ ಉಣ್ತಾರೋ. ಈಗಿನ ಸೆಲ್ಫಿ ತೆಗ ನಡದ. ಈಗ ಸಾಕು ಬಿಡ್ರಿ. ಹೊಟ್ಟೆ ಅಂತಾರ, ಹೊಟ್ಟೆ ಅಂತಾರ. ಅದು ಏನ್ ಕೊಟ್ರ ನಾವು ಹೋಗಿ ಅದಕ್ಕೆ ಬಂದ ನೋಡ್ರಿ ಗುಂಡಿ ಇಲ್ಲಿ. ಬಾರಿ ತೆಗ್ದು ನಡೀರಿ ನಾವು ಹೋಗ್ಬೇಕು. ಏನ್ ಹಚ್ಚಿಂದಿಲ್ಲ, ಏನ ಹಚ್ಚಿಯಲ್ಲಮ್ಮ ಬಿಡ್ರಮ್ಮ ಹೋಗ್ಬೇಕು. ಬಾಯ್ ಬ್ಯಾಡ್ರಮ್ಮ ಬ್ಯಾಡ್ರಿ ಹೇಳಮ್ಮ. ಹ್ಞೂ ಸೌಕಾಸ ಮಾಡ್ದ. ಮುಂಜಾನೆ ಇದ್ದೀನಿ ಅಲ್ಲಿ ತಿಕ್ಕೇನಿ. ಐಶ್ವರ್ಯ ಮನೆಗೆ ಬಂದು ತಕೊಂಡ್ ಚಾ ಕುಡ್ದಿನಿ. ತಕೊಂಡ್ ನೀರು ತುಂಬಿ ದೇವ್ರ ಪೂಜೆ ಮಾಡಿ ಎಲ್ಲ ಇದ್ದಾಗ ಇವಾಗ ಉಂಡಿ ಕಡಿಮೆ. ವೆರಿ ಗುಡ್. ಲೈ ಯಾಕೆ ಲೈ ವಜನ್ ಯಾರು ನಡ್ಕ ಸೂಪರ್. ನಮ್ಮ ಅಕ್ಕ ನೀರು ತುಂಬಿಟ್ಟಾಳ ನೋಡ್ರಿ ನಾಯಿಗೊಳಗ. ಫುಲ್ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಬಿಟ್ಟಾವ ಅದ್ರ. ಗಾಯ್ಸ್ ನಮ್ಮ ಬಾಯ್ಸ್ ನೋಡ್ರಿ, ಇವರು ಇವಾಗ ಸದ್ಯಕ್ಕೂ ಕರ್ನಾಟಕದ ಟ್ರೆಂಡಿಂಗ್ ಅಂದ್ರೆ ಇವರೇ ನೋಡ್ರಿ. ಇವ್ರದ್ದೊಂದು ಡೈಲಾಗ್ ಹಾಕ್ತೀನಿ ನೋಡ್ರಿ, ಹೆಂಗು ಹೇಳಲ್ಲ ಒಂದು ಡೈಲಾಗ್. ಇವರು ಪೂರ ಪಂಟ್ರಾರ. ತೊಲಿ ಬಂಗಾರ ಲಾಸ್ ಆತಲ್ಲ ಬಿಟ್ಟು ಮಗನ. ಹಿಂಗಾದ್ರ ಸಂಸಾರ ಹಾಳು ಮಾಡ್ತಲೇ ಬಿಟ್ಟು ಮಗನ. ಫೇಮಸ್ ಆತಾರಪ್ಪ ಇವ್ರು ಎಲ್ಲರ್ಕಿಂತ. ಎಲ್ಲಿ ವಾದಲ್ಲಿ ಬಂದಲ್ಲಿ ಸೆಲ್ಫಿ ಅದು ತಕ್ಕಂತಾರ ಇವ್ರ ಜೋಡಿ ಪೂರ. ಇವ್ರನ್ನ ಸರಿಯಾಗಿ ಹೊಂಟದ. ನಿನ್ನಷ್ಟಿಲ್ಲ. ಈ ಫೀಲ್ಡ್ ಬಂದಾಗಿಂದ ನನ್ಗೆ ಯಾರು ಕಾಂಪಿಟೇಟರ್ ಇಲ್ಲ. ಗಾಯ್ಸ್ ಹೊಂಟಿ ನೋಡ್ರಿ ಇವಾಗ ದೇವ್ರಿಗೆ ಸೀದಾ ಹೋಗ್ಬೇಕು. ನಾನು ಮತ್ತೆ ಅಮ್ಮವ್ರು ಹೊಂಟಿವಿ. ಅಮ್ಮವ್ರಿಗೆ ಸಿಟ್ಟು ಬರ್ತದ ಗಾಡಿ ಸ್ಪೀಡ್ ಹೊಡೆದ್ರ. ಹಂಗಾಗಿ 20 ಹೊಂಟಿನಿ. ಎಲ್ಕಪ್ಪ ಅಂತ ಸಿಟ್ಟು ಬಂದು ಬೈದ್ ಬಿಡ್ತಾರ ಅಮ್ಮವ್ರು. ಮತ್ತೆ ದೇವ್ಗ್ನ ಬಾಳ್ ಬೈತಾರ, ನನಗ್ನ ಬಾಳ್ ಬೈತಾರ, ಶಿವ್ಯಾಗ್ನ ಬಾಳ್ ಬೈತಾರ, ಕುಡ್ಡಿಗೆ ಬಾಳ್ ಬೈತಾರ. ಎಲ್ಲ ಮಂದಿ ಬೈಸಂದಾರೆ ಅಮ್ಮವ್ರ ಕೈಯಾಗ. ಹಂಗಾಗಿ ಸುಮ್ಮನೆ ನಿಧಾನ ಹೊಂಟಿ. ನಿಂದಾನೆ ಹಾಕೊಂತಾರ. ತಲೆ ಹೊಡೆದ್ರೆ ಹೊಡ್ಯಾರೆ.
ಫುಲ್ ಅದಕ್ಕೆ ಹೆವಿ ನಿಧಾನ ನಿಧಾನ ಅಂತ ಸೊಕಾಸ ಹೊಟ್ಟೆ ನೀರು ತುಳುಕ್ಲಾರ್ದಂಗ ಸೊಕಾಸ್ ಹೊಂಟಿನಿ. ಆತನ ಆಶೀರ್ವಾದ ಆಯ್ತು. ಇವಾಗ ಸ್ವಲ್ಪ ಕುಂತು ಸೀದಾ ಪ್ರಸಾದ ಸ್ವೀಕರಿಸಕ್ ಹೋಗ್ಬೇಕು. ಆಲ್ರೆಡಿ ನೋಡ್ರಿ ಮಸ್ತ್ ಜನ ಪ್ರಸಾದ ಸ್ವೀಕಾರ ಮಾಡಕ್ ಕುಂತಾರ. ಇವಾಗ ಶಿವ ನೋಡ್ರಿ ನಮ್ಕ ಮುಂಜಾನೆ ಬಂದ ಪೂರ ಕಲ್ಯಾಣ ಅಲ್ಗ. ಗಾಯ್ಸ್ ಪ್ರಸಾದ ಸ್ವೀಕಾರ ಮಾಡಕ್ ಕುಂತೀವಿ. ಹೊಟ್ಟೆ ತುಂಬ ಉಣ್ತೀವಿ ಪ್ರಸಾದ. ಅನ್ನ ಸಾರು ಸಜ್ಜಕು ಶಿವಬಾಯಿ ಮಾಡ್ಸ ನೋಡ್ರಿ ಇವತ್ತು ಸ್ಪಾನ್ಸರ್. ದೇವರ ಮೇಲೆ ಅಪಾರವಾದ ಒಂದು ಪ್ರೀತಿ ಭಕ್ತಿ ಇರುವ ಕಾರಣ ಏನ್ಲಿ ಡೀಸೆನ್ಸಿನೇ ಅಲ್ಲಪ್ಪ ಇವ್ ನಮ್ಮ ಮಚ್ಚಾಗ. ಸರಿ ಸರಿ ಓಕೆ, ಕ್ಷಮೆ ಇರಲಿ, ತಪ್ಪಾಗಿದೆ. ನಮ್ಮ ಮಚ್ಚ ಡಿ ಬಾಸ್ ಫ್ಯಾನ್ಸ್ ಫುಲ್ಲು ಸೈಕ್ ತರ ಇರ್ತಾನೆ. ಎಲ್ಲಿದ್ರು ಭೀ ಒಂಥರ ಗೊತ್ತಿಲ್ಲ ಒಂದು ಮಾತು. ಡಬಲ್ ದರ್ಶನ ಆಯ್ತು. ಇವಾಗ ಸೀದಾ ಮನೆಗೆ ಹೋಗ್ಬೇಕ. ಮನೆಗೆ ಹೋಗ್ಬೇಕಾಯ್ತು ಇವಾಗ. ಒಂದಂತ ಗುಡ್ಲಾಯ್ಸಿಂದ ಸೀದಾ ಮನೆಗೆ ಬಂದು ಮತ್ತೆ ಅಂದ್ರೆ ಮತ್ತು ಇವಾಗ ನಂದೊಂದು ಪಾರ್ಸಲ್ ಬಂದದ. ಸೊ ಅದ್ರನ್ನ ತರಕ್ಕೆ ಹೋಗ್ಬೇಕು ಇವಾಗ ಯಾದಗಿರಿಗೆ. ನಾನು ವಸಂತ ಅಲ್ಲಿಗೆ ಹೋಗಿ ತಂದು ಯಾದಗಿರಿಗೆ ಹೋಗಿ ಪಾರ್ಸಲ್ ತಂದು ಮನೆಗೆ ಬಂದು ಮತ್ತೆ ರೀಲ್ಸ್ ಮಾಡಬೇಕು. ಸೊ ಇವಾಗ ಕರೆಂಟ್ ಇಲ್ಲ, ಟಿ ಸಿ ಹೋಗ್ಯದ ನಮ್ಮ ಏರಿಯಾದಾಗ. ಹಂಗಾಗಿ ಟಿ ಸಿ ಕೊಡ್ಸೋಕೆ ಕುಂತಾರ. ವಸಂತ ಫೋನಿಗೆ ಚಾರ್ಜ್ ಇಲ್ಲ ಅಂತ. ಸೊ ಅವ ಅಲ್ಲಿ ಹಾಸ್ಪಿಟ್ಲಾಗ ಹೋಗಿ ಚಾರ್ಜ್ ಇಡಕ್ಕೆ ಹೋಗ್ಯಾನ. ಅವ ಅಲ್ಲಿ ಅಷ್ಟು ಬರ್ತಾನ. ಅವ ಬಂದು ಕೇಸಿ ನನ್ನ ಪಿಕಪ್ ಮಾಡಿ ಕೇಸಿ ಹೋಗಿ ಕೇಸಿ ಮತ್ತೆ ಯಾದಗಿರಿಗೆ ಹೋಗ್ತೀವಿ. ಲೆಟ್ಸ್ ಗೋ ಗೈಸ್. ನಂದಿನವ್ರ ತಂಗಿ ನೋಡ್ರಿ ಈಕಿ. ನಂದ್ರೆ ಅಷ್ಟೇ ಅಂದ್ರೆ ತೆಗಿಯಂ ಫೋಟೋ. ಗಾಯ್ಸ್ ಇವಾಗ ಹೊಂಟಿವಿ ಸೀದಾ ಪಾರ್ಸಲ್ ತಗೋಕ. ಅದು ಬೇರೆ ಹೌಸ್ಗೆ ಬಾರ ಅಂತ ಹೇಳ್ಯಾರ. ಪೂರ ಎಲ್ಲ ಪಾರ್ಸಲ್ ಅಲ್ಲಿ ಇರ್ತಾವಲ್ಲ, ಅಲ್ಲಿಗೆ ಬರ್ರಿ ವಿಲೇಜಿಗೆ ಬರಲ್ಲ, ಇವತ್ತು ಸಂಡೇ ಆದಂತ ಹೇಳ್ಯಾರ. ಸೊ ಹಂಗಾಗಿ ಹೊಂಟಿವಿ, ಹೋಗಿ ತಗೊಂಡ್ ಬರ್ತೀವಿ. ಗಾಯ್ಸ್ ಪಾರ್ಸಲ್ ತೊಗೊಂಡು ಇವಾಗ ನಂದಿನಿ ಅವ್ರಿಗೆ ಏನಾನ ತೊಗೊಂಡು ಹೋಗ್ಬೇಕಂತ ಬೇಕ್ರಿಗೆ ಬಂದೀವಿ. ಮತ್ತೇನು ತೊಗೊಂಬ್ಲೆ ಗಾಯ್ಸ್ ಎಲ್ಲಷ್ಟು ತೊಗೊಂಡು ಸೀದಾ ಮನೆಗೆ ಬಂದೀವಿ. ಇವಾಗ ವಸಂತ ಮನೆಗೆ ಬರ್ತಾನಂತ. ಬಾಯ್ ವಸಂತ್. ಇವಾಗ ಫುಲ್ ಟೈಮು ಹೆವಿ ಲೇಟ್ ಆಗ್ಯದ. ರೀಲ್ಸ್ ಮಾಡೋ ಟೈಮ್ ಆದಿದ ನೋಡ್ಬೇಕು ಇವಾಗ. ತ್ರಿವೇಣಿ ಏಯ್ ಅಶ್ವಿನ್ ಹೆಂಗ ಹೇಳ? ಕಂಪಗಾಳ ಕಿಕ್ಕಿ ಈಕಿ ಈಕಿ ನಂದಿನಿ ಈಕಿ ನಾನೇನು ಎಷ್ಟು ಬೆಳಗಿದ್ ಆಕಿ ನೀನು ತ್ರಿವೇಣಿ ಯೂಸ್ ಮಂದ್ಯಾಗ ಯಾರು ಚಂದಾರ? ಏಯ್ ಕಪ್ಲಿ ಹೇಳ್ಕೊಳ್ಬೇಡ್ರಿ. ಏಯ್ ಹೇಳ ಯಾರು ಚಂದ? ಯವ್ವ ಅರ್ಧ ತಾಯಿ ಒಬ್ಬರು ಯಾರು ಚಂದ? ಒಬ್ರೇ ಹೆಸರು ಹೇಳ. ಗಾಯ್ಸ್ ನೋಡ್ರಿ ನಾನು ಗುಸ ಕುಂತ ಅಂತೇಳಿ ಇವ್ರು ಪೂರಾ ಗಾಳಿ ಹಾಕಿ ಕುಂತಾರ ನೋಡ್ರಿ. ಈಗ ನೋಡಿ ಗಾಯ್ಸ್ ಸಾಕಮ್ಮ ಗಾಳಿ ಸಾಕು ಚಂದಾಗ ಬರಕ್ ಕುಂತ್ಬಿಟ್ರಿ ಗಾಳಿ. ಗಾಯ್ಸ್ ಇವಾಗ ಸ್ವಲ್ಪ ಹಾಸ್ಪಿಟ್ಲ್ಗೆ ಹೋಗಿ ಬರ್ಬೇಕು. ಮಚ್ಚ ಗಾಡಿ ಕೀಲಿ ಇಲ್ಲಮ್ಮ ಇಲ್ಲ, ಗಾಡಿ ಕೀಲಿ ತರ್ಬೇಕಂದ್ರೆ ಒಂದು ತಾಸು ಆದ್ದಪ್ಪ. ನಮ್ಮ ಮಾಮ ಹುಡುಕಾಡ್ಬೇಕು, ಒಂದಲ್ಲಿ ಇರಲ್ಲತ್ತ. ನಂದಿನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ. ಏನಾಯ್ತು ಹೇಳ ನನಗೆ? ಈಗ ವಾರಕ್ಕೊಂದ್ಸಲ ಏನೋ ಒಂದು ಹಾಗೆ ಆಗಿರ್ತ. ಯಾರು ಏನಾಯ್ತು ನಿನಗೆ? ಕಿವಿ
ಬಾಯ್ ಅದ ಕಿವಿ ಕಡಿಯಾಕ ಕಿವಿ ಕಡಿಯಾಕ ಕುಂತದ ಇಂತಕಿಗೆ ನಮ್ದೊಂದು ತೆಲ್ಲೆದೊಂದು ಮುಂಜಾನೆ ಸೊಟ್ಟು ತೆಲ್ಲೆ ಕುಂತದ ಹಂಗಾಗಿ ನನಗೆ ಒಂದು 2 ತಿಂಗಳ ಆಯ್ಸಿಂದ ಐತೆ ಎಲ್ಲಿ ಹಾಕೊಂಡು ತೆಲ್ಲೆದು ಇತ್ತೀಚಿಗೆ ಭಾಳ ಅಲಕ್ಷದ ಇಡೀ ಊರಿಗೆ ಅದು ಗಾಯಿಸೋದು ಏನ್ ನೀರಿನ ಪ್ರಭಾವ ಅದು ರೂಮಿನ ಪ್ರಭಾವ ಅದು ಗೊತ್ತಿಲ್ಲ. ಹಣೆ ಬಾರ ಅಣಿ 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 ಹೊಡಕದ ಇದಪ್ಪ ನಮ್ದು ಅದು ಹೋಗ ಹೊಲ್ದು ಕಣ ಕಣ ತಲಿ ಕರ ಬಂದ್ರ ಯಪ್ಪು ಸಣ್ಣ ಮಾತು ಅಲ್ಲದು. ತಿರುಗಿ ನೋಡು ನನ್ನನೆ ನೀನೆಂದು ನನ್ಗೆ ನನ್ಗೆ ನಂಗೇನೆ. ಗೈಸ್ ನೋಡ್ರಿ ನಂದಿನಿ ಗ್ಲುಕೋಸ್ ಸೇರ್ಸ್ಯಾರ ಇವಾಗ ತೆಗೆದ್ರೆ ಬಾ ಗೈಸ್ ಎಲ್ಲ ಟ್ರೀಟ್ಮೆಂಟ್ ಆಯ್ತು ನಂದಿನಿದು. ಬಟ್ ನನಗೂ ಸಿದ್ಧಿಗೆ ಏನು ವ್ಯವಸ್ಥೆ ಆಗ್ಲಿಲ್ಲಪ್ಪ. ನಮ್ಗೆ ಅಂದ್ರೆ ಯಾಕೋ ಅಯ್ಯೋ ಅನ್ಸಕ್ಕಂತಾರ ಎಲ್ಲ ಡಾಕ್ಟರ್ದವ್ರು. ಎಂತ ಮೆಡಿಕಲ್ಗೆ ಹೋಗಿದ್ದೀವಿ ಅಥವಾ ನೀವೇ ನೋಡ್ರಲ್ಲ, ಅಲ್ಲಿದ್ರೆ ಯಾವಾಗ ಟ್ಯಾಬ್ಲೆಟ್ ಇಲ್ಲ, ಒಂದು ಮಲ್ಲಮಿಲ್ಲ, ಅದಿಲ್ಲ ಇದಿಲ್ಲ ಅಂತ ಕಳ್ಸಿದ್ರು. ಇಲ್ಲಿ ಬಂದೀವಿ ಕೆಲಸ ಆಗ್ಯಾವಂತ. ಮತ್ತೆ ನಾಳೆಗೆ ಯಾವ್ದು ನಡಿ ನಾಳೆಗೆ ಪೂರಾ ಯಾದಗಿರಿ ನ್ಯೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಮಾಡಿವಿ. ನಾನು ಸಿದ್ಧ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಒಂದ್ 4-5 ಬಾಟಲ್ ತಂದ್ಕೊಂಡ್ ಏನ್ ಮಚ್ಚ ಹೌದಪ್ಪ. ಒಂದು ವರ್ಷದ ನಾನಂದ್ರ ಬೈಕಿಡ್ದ ಹಾಕಿ ನೀರ್ ಹಾಕ್ಬಿಡ್ತೀನಿ. ಆಯ್ತಾ ಮೈ ತುಂಬಾ ಬೆಸ್ಟ್ ಕೆಲಸ. ಒಂದು ಚೂರು ಎಲ್ಲಿ ಎಲೆಗ್ನ ಇರಬಾರ್ದು ತಿಂಡಿ. ಆಯ್ತಮ್ಮ ತಾತ ಏನೋಣ ಕೇಳಪ್ಪ ಪಿಂಡ ಹಂಗಿತ್ತಂದ್ರ ಏನಿಲ್ಲ, ರಾಗಿ ಮುದ್ದೆ ಊಟ ಮಾಡೋಕೆ. ಓಕೆ. ಮತ್ತೆ ಏನಪ್ಪಾ ಅಂದ್ರೆ ಬಾದಾಮಿ ತಿನ್ಬೇಕು, ಅದು ಹಾಲ್ಯಾಗ ಹಾಕ್ಯಂಡ್ ಕುಡಿಬೇಕು. ಓಕೆ. ಶಕ್ತಿ ಬರ್ತದ. ಮತ್ತೆ ಊತಿತಿ ಏನ್ ಮಾಡ್ಬೇಕಂದ್ರ ಸ್ವಲ್ಪ ಅವು ನೆನೆ ಹಾಕ್ಬೇಕು ರಾತ್ರಿ ಹಾಲ್ಯಾಗ. ಮುಂಜಾನೆ ಬೆಳಿಗ್ಗೆ ತಿಂದ್ ಬಿಡ್ಬೇಕು. ಮತ್ತೆ ಏನಪ್ಪಾ ಅಂತಂದ್ರೆ ಇದು ಕಡ್ಲಿ ಬೇಳೆ ಇರ್ತದಲ್ಲ, ಕಡ್ಲಿ ಬೇಳೆ ಅದ್ರ ನೀರಾಗ ನೆನೆ ಹಾಕ್ಬೇಕು. ಸ್ವಲ್ಪ ಬೆಲ್ಲ ಹಾಕಿ ನೆನೆ ಹಾಕಿದ್ ಮುಂಜಾನೆ ತಿಂದ್ ಬಿಡ್ಬೇಕು. ತಾಕತ್ ತಾನೇ ಬರ್ತದ. ಯಾರ್ಕ್ ನೋಡಿ ಸೂಪರ್ ಗಾಯ್ಸ್. ಡಾಟ್ ಅಂತ ಹೇಳಿದ್ದೆ, ಡಾಟ್ ಆಯ್ತು ಗಾಯ್ಸ್. ವೆಸ್ಟ್ ಇಂಡೀಸ್ 195 ರನ್ ನೋಡಿದ್ರು. ಇವಾಗ ನಮ್ಮ ಇಂಡಿಯಾದವ್ರು 196 ರನ್ ಹೊಡಿಬೇಕು. ಅಷ್ಟೊತ್ತಿಗೆ ಮನೆಗೆ ಹೋಗಿ ಊಟ ಗಿಟ ಮಾಡ್ಕೊಂಡು ರೆಡಿಯಾಗಿ ಕುಂದ್ರದ ಟಿ ವಿ ಮುಂದೆ. ಲೆಟ್ಸ್ ಗೋ. ರೂಮಿಗೆ ಹೋಗಿ ಟಿ ವಿಯಾಗ ನೋಡ್ತೀವಿ. ಇಲ್ಲಿ ರೋಡ್ನಾಗ ನಿಂತು ನೋಡಿದ್ದೀವಿ. ಸೊ ರೂಮ್ನಾಗ ಟಿ ವಿಯಾಗ ನೋಡ್ಬೇಕು ಗಾಯ್ಸ್. ಜಸ್ಟ್ ಮನೆಗೆ ಬನ್ನಿ ಊಟ ಮಾಡಬೇಕು. ಊಟ ಮಾಡಬೇಕಂದ್ರೆ ಬೇಕು. ಪ್ಲೇಟ್ ಹಸ ತೊಳೆದಾರ ನೋಡಮ್ಮ ಏನು ಮಾಡ್ಯಾರ ಅಂತಂದ್ರೆ ದೋಸೆ ನೋಡಿ ಗಾಯ್ಸ್. ದೋಸೆ ಸ್ಪೆಷಲ್ ಇವತ್ತು ಗಾಯ್ಸ್. ಇವತ್ತಾದಲ್ಲ ಮುಂಜಾನೆ ದೋಸೆ, ಮಧ್ಯಾಹ್ನ ದೋಸೆ, ಮತ್ತು ನೈಟ್ ಬಿ ದೋಸೆ. ನೋಡ್ರಿ ದೋಸೆ ಮಾಡಿದ್ರೆ ಹಿಂಗಿರುತ್ತೆ ನೋಡಿ. ಮತ್ತೆ ನೆನೆಸೇ ಬೇಡ್ದು 1-2-3 ತಿಂಗಳು ದೋಸೆ ಅಷ್ಟು ಮಾಡಿಬಿಡ್ತಾರೆ. ದೋಸೆ ಮಾಡ್ರಿ ಅಂತ ಅಂದಿದ್ದೆ ನಾನು ಸುಮ್ಮನೆ ಹಿಂಗೆ ಸಿಟ್ಟಾಗಿ. ದೋಸೆ ಒಂದು ದಿವಸ ಮಾಡಲ್ಲ ಅಂತ ಅಂದಿದ್ದೆ. ಇವಾಗ ಎಷ್ಟು ದೋಸೆ ತಿನ್ನಕ್ಕೆ ಕುಂತೀನಿ ಅಂತಂದ್ರೆ ನಾನು ಆಯಿತು ಇನ್ನೂ ಒಂದು 2-3 ತಿಂಗಳ ತಲೆ ಚಟ್ಟಿಡಿಬೇಕು. ಅಷ್ಟು ದೋಸೆ ಒಮ್ಮೆಲೆ ತಿನ್ನಂತ ಹಿಂಗೆ ಮಾಡಿ ಇಡೋದಲ್ಲ ಇದು, ಮಾಡಿ ಬಡಿಯೋದಿದು. ನೋಡಿ ಚಟ್ನಿ ಗಿಟ್ನಿ ಹಾಕ್ಯಂದು ಹೊಟ್ಟೆ ತುಂಬ ತಿಂದು ಹೋಗ್ಬೇಕು. ಹೋಗಿ ಕ್ರಿಕೆಟ್ ನೋಡ್ಬೇಕು ಗಾಯ್ಸ್. ಇದೇನು ಮಾರಿ ತೊಳ್ಕೊಂಡು ಊಟ ಮಾಡಿ ಬರಷ್ಟಿಗೆ ಒಂದು ವಿಕೆಟ್ ಹೋಗ್ಯದ. ಶಿವ ಹೆಂಗಾನ ಮಾಡಿ ಗೆದ್ರೆ ಸಾಕಪ್ಪ. ನೋಡ್ರಿ ಇದೇ ತರ ವಿಕೆಟ್ ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾಗೆ ಕೆಳಗಡೆ ಹೊಡೆದಿದ್ರೆ 4 ರನ್ ಹಿಡಿತಾ ಇತ್ತ. ದೊಡ್ಡ ಓವರ್ ಕೂಡ ಆಗಿತ್ತು ಇದು. ಏನೋ ಬೈ ಮಿಸ್ಟೇಕ್ ಆಯ್ತು. ಒಬ್ರು ಆಡ್ಲಿಲ್ಲ ಅಂದ್ರೆ ನಡೀತದ, ಉಳಿದವ್ರು ಆಡಿದ್ರೆ ನಡೀತದ, ಏನಾಗಲ್ಲ. ಇಂಥವೆಲ್ಲ ಕಾಮನ್ ಅಂತ ನಮಗೆ ನಾವೇ ಧೈರ್ಯ ತುಂಬ್ಕೋಬೇಕು ಗಾಯ್ಸ್. ಸಂಜು ಸ್ಯಾಮ್ಸನ್ ಯಪ್ಪ ಕ್ರೇಜಿ ಬ್ಯಾಟಿಂಗ್ ಪೂರ. ಇವಾಗ ಲಾಸ್ಟ್ 1 ರನ್ ಅದ, 5 ಬಾಲ್ ಅವ. ಇವಾಗ ಒಂದು 6 ಹೋಯ್ತು. ಫುಲ್ ಬೆಂಕಿ 6. ಬೆಂಕಿ ಅಂದ್ರೆ ಫುಲ್ಲು ಸೈಕ್ ಥರ. ಇವಾಗ ನೋಡ್ರಿ 5 ಬಾಲಿಗೆ 1 ರನ್ ಅದ. ನೆಕ್ಸ್ಟ್ ಆಯ್ತು ಸೆಲೆಬ್ರೇಷನ್ ರೆಡಿ ಆಗಿದೆ ಟೀಮ್ ನೋಡ್ಬೇಕು. ಇವಾಗ 2016ನೇ ಸೇಡ್ ಇವಾಗ ತಿರ್ಸಂತ ನೋಡ್ರಿ. ನಾನು 2016, 2026 10 ವರ್ಷ ಆದ್ಮೇಲೆ ಸೇಡ್ ಗಾಯ್ಸ್. ನೋಡ್ರಿ ವಿನ್ ದ ಮ್ಯಾಚ್ ಫೈನಲ್. ಬಾರಿ ಬಿಡ್ತಾ
ಗಾಯ್ಸ್ ನಮ್ಮ ಟೀಮ್ ಇಂಡಿಯಾ ವಿನ್ ಆಯಿತು. ಸೊ ಫುಲ್ ಹ್ಯಾಪಿದಾಗೆ ವ್ಲಾಗ್ ಮುಗಿಸಂಬ್ರಿ. ಈ ವ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.